ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ಆಲ್ರೆಡಿ ಥಂಬ್ನೇಲ್ ನೋಡಿರ್ಬೋದು. ಹೌದು, ಈ ಚಾಕೋ ಬ್ರೌನಿನ ಎಗ್ ಅಥವಾ ಮೈದಾ ಇಲ್ದಿರ ಹೆಲ್ದಿ ವೇಯಲ್ಲಿ ಓಟ್ಸ್ ಮತ್ತು ತಾವರೆ ಬೀಜ ಮಖಾನನ ಬಳಸ್ಕೊಂಡು ಕುಕ್ಕರಲ್ಲಿ ಮಾಡಿರ್ತಕ್ಕಂತಹ ಯಮ್ಮಿ ಬ್ರೌನಿ. ಸೊ ಮಾಡೋದು ತುಂಬ ಸುಲಭ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಮಿಸ್ ಮಾಡಬೇಡಿ. ಸೊ ಲೆಟ್ಸ್ ಬಿಗಿನ್. ಹಲೋ ಫ್ರೆಂಡ್ಸ್, ಅಮ್ಮ ಒಂದು ಪರ್ಫೆಕ್ಟ್ ಹೆಲ್ತ್ ಕೇಕ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ನೋಡ್ಬಿಡಿ. ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮೊದಲಿಗೆ ನಾನಿಲ್ಲಿ ಒಂದು ಹಾಫ್ ಕಪ್ಪಷ್ಟು ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಓಟ್ಸ್, 1 ಕಪ್ಪಷ್ಟು ಮಖಾನ, ಒಂದು 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್, 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಹಾಫ್ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಸ್ವೀಟ್ನರ್ಗೆ ನಾನಿಲ್ಲಿ ನೆಸ್ಲೆ ಮಿಲ್ಕ್ ಮೇಡ್ನ ಯೂಸ್ ಮಾಡಿದ್ದೀನಿ. ಸೊ ಮೊದಲಿಗೆ ನಾವು ಓಟ್ಸ್ ಮತ್ತು ಮಖಾನ ಏನಿದೆ ಅದನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಮುಟ್ಟಿದ್ರೆ ಮಖಾನ ಪೌಡರ್ ಆಗಬೇಕು, ಆ ಥರ ನೀಟಾಗಿ ಹುರ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ರಿಂದ 4, ಮ್ಯಾಕ್ಸಿಮಮ್ ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಎರಡನ್ನೂ ಒಟ್ಟಾಗಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಹುರ್ಕೊಂಡಿದ್ದಾದಮೇಲೆ ಅದು ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು, ಅದು ತಣ್ಣಗಾದ್ಮೇಲೆ ನಾನೀಗ ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲೊಂದು ಬೌಲ್ ತೊಗೊಂಬಿಡೋಣ. ಅದರಲ್ಲಿ ಒಂದು ಹಾಫ್ ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ. ನಾನಿಲ್ಲಿ ನೀವು ಬೇಕಿದ್ರೆ ಆಯಿಲ್ನ ಕೂಡ ಬಳಸ್ಬೋದು ಅಥವಾ ಬಟರ್ನ ಕೂಡ ಬಳಸ್ಬೋದು. ಈಗ ಕರ್ಡ್ ಮತ್ತು ಈ ತುಪ್ಪ ಏನಿದೆ ಇದನ್ನು ನೀಟಾಗಿ ಬೀಟ್ ಮಾಡ್ಕೊಂಡ್ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಓಟ್ಸ್ ಮತ್ತು ಮಖಾನ ಪೌಡರ್, ಅದರ ಜೊತೆಗೆ ನಾನಿಲ್ಲಿ ಕೋಕೋ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಾಗಾಗಿ ನಾನು ಒಂಚೂರು ಹಾಲನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಈಗ ಸ್ವೀಟ್ನರ್ಗೆ ನೆಸ್ಲೆ ಮಿಲ್ಕ್ ಮೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಈ ಬ್ರೌನಿ ಮಾಡೋ ಡಿಸಿಷನ್ ತೊಗೊಂಡಿದ್ದೆ ಆ ನೆಸ್ಲೆ ಮಿಲ್ಕ್ ಮೇಡಿಂದ ಏನಾದರೂ ಮಾಡಿ ಮುಗಿಸ್ಬಿಡೋಣ ಅನ್ನೋ ರೀಸನ್ಗೆ. ಇಲ್ಲಾಂದರೆ ನೀವು ಇಲ್ಲಿ ಡೇಟ್ಸ್ ಪೇಸ್ಟು ಅಥವಾ ಜಾಗ್ರಿ ಪೌಡರ್ನ ಕೂಡ ಬಳಸ್ಕೋಬೋದು. ನನ್ನ ಹತ್ರ ನೆಸ್ಲೆ ಮಿಲ್ಕ್ ಮೇಡ್ ಇದ್ದಿದ್ದಕ್ಕೆ ನಾನು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ದಿಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಏನಿದೆ 1 ಸ್ಪೂನ್ ಬೇಕಿಂಗ್ ಪೌಡರ್, ಹಾಫ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಇದನ್ನು ಹಾಕ್ಕೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಈ ಥರ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಫಸ್ಟೆಲ್ಲ ಕಲಿಸ್ಕೊಂಡು ಆ ಲಾಸ್ಟಲ್ಲಿ ನೀವು ಈ ಬೇಕಿಂಗ್ ಸೋಡಾ ಆ್ಯಂಡ್ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಕ್ರಮ್ಸು ಕಮ್ಮಿ ಆಗುತ್ತೆ, ಆದಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಗಾರ್ನಿಷಿಂಗ್ಗೆ ಅಂತ ಫಸ್ಟು ಈ ಪೀಲ್ ಮಾಡಿರೋ ಆಲ್ಮಂಡ್ಸ್ ಇದೆಯಲ್ಲ, ಆಲ್ಮಂಡ್ ಪೀಸಸ್ನ ಹಾಕ್ಕೊಂಡು ಅದ್ರ ಮೇಲೆ ಈಗ ನಾನಿಲ್ಲಿ ಇದನ್ನು ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಬ್ಯಾಟರ್ ಸ್ವಲ್ಪ ಏನಿದೆ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಯಲ್ಲೇ ಇದೆ, ಅದಕ್ಕೆ ನಾನು ಇದನ್ನು ಬ್ರೌನಿ ಅಂತ ಹೇಳಿದ್ದು. ನೀವೇನು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿ ಮಾಡಿಕೊಂಡ್ರೆ ಸಾಫ್ಟ್ ಸ್ಪಾಂಜಿ ಕೇಕ್ ಥರ ಬರುತ್ತೆ. ಸೊ ನೀವು ಯಾವ ಥರ ಇಷ್ಟಪಡ್ತೀರೋ ಆ ರೀತಿ ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಏನಂತಂದರೆ ಈ ಥರ ಪೇಸ್ಟ್ ಥರ ಮಾಡ್ತೀರಾ, ಈ ಥರ ಗಟ್ಟಿಯಾಗಿದ್ದರೆ ಆದಷ್ಟು ಏರ್ ಇರೋದಿಲ್ಲ, ಏರ್ ಬಬಲ್ಸ್ ಏರೆಲ್ಲ ಫಾರ್ಮ್ ಆಗೋದಿಲ್ಲ, ಹಾಗಾಗಿ ನೀಟಾಗಿರುತ್ತೆ. ಸೊ ಟಿನ್ನಲ್ಲಿ ನಾನು ಬೇಕಿಂಗ್ ಶೀಟ್ ಹಾಕಿ ಆಲ್ಮಂಡ್ಸ್ ಹಾಕಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ನಾನಿವಾಗ ನಿಮಗೆ ಮೊದಲೇ ಹೇಳ್ದಂಗೆ ನಾನು ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ, ಬೇಕ್ ಮಾಡ್ಕೊತಾ ಇಲ್ಲ, ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಹಾಫ್ ಕಪ್ಪಷ್ಟು ನೀರನ್ನು ಹಾಕಿ ಒಂದು 5 ರಿಂದ 6 ನಿಮಿಷ ಬಿಸಿ ಆಗೋದಕ್ಕೆ ಬಿಟ್ಬಿಡಬೇಕು. ನೀರು ಸ್ವಲ್ಪ ಬಬಲ್ ಬರೋಕ್ಕೆ ಶುರು ಆದಮೇಲೆ ಒಂದು 5-10 ನಿಮಿಷ ಆದಮೇಲೆ ಈ ಥರ ಚಿಕ್ಕದಾಗಿ ಕುದಿಯೋಕ್ಕೆ ಶುರು ಆಗುತ್ತೆ. ಆಗ ಈ ಒಂದು ಕೇಕ್ ಟಿನ್ ಏನಿದೆ ಅದನ್ನು ಇಟ್ಕೊಂಡು ಗ್ಯಾಸ್ಕೆಟ್ನ ಇಟ್ಕೊಂಡು ವಿಸಿಲ್ನ ತೆಗೆದುಬಿಡಬೇಕು. ಸೊ ಒಂದು 40-45 ಮಿನಿಟ್ಸ್ವರೆಗೂ ಇದನ್ನು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡ್ಮೇಲೆ ಟೂತ್ ಪಿಕ್ ಇನ್ಸರ್ಟ್ ಮಾಡಿ ನೋಡಿದಾಗ ನೀಟಾಗಿ ಬಂದಿತ್ತು. ಸೊ ಮಕ್ಕಳು ಹಿಂದೆನೇ ಇದ್ದಿದ್ದರಿಂದ ನಾನು ಅದನ್ನು ತಣ್ಣಗಾಗೋವರೆಗೂ ಕಾಯೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ತಕ್ಷಣವೇ ಡಿಮೋಲ್ಡ್ ಮಾಡ್ಕೋತಾ ಇದ್ದೀನಿ. ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಡಿಮೋಲ್ಡ್ ಮಾಡಿಕೊಂಡ್ರೆ ಈ ಥರ ಕ್ರಮ್ಸ್ ಬರೋದಿಲ್ಲ. ನಾನು ಬಿಸಿನೇ ಹಾಕಿರೋದಕ್ಕೆ ಸ್ವಲ್ಪ ಅಲ್ಲಲ್ಲಿ ಮುರಿದೋಗ್ಬಿಡ್ತಾ ಇತ್ತು. ಸೊ ಮಿಲ್ಕ್ ಮೇಡ್ ಏನಿದೆ ಅದು ಇನ್ನೂ ಸ್ವಲ್ಪ ಉಳಿದಿತ್ತು, ಹಾಗಾಗಿ ಅದ್ರ ಮೇಲೆ ಕ್ರೀಮ್ ಥರ ಬರುತ್ತೇನೋ ಅಂತ ಅಂದ್ಕೊಂಡು ಗಾರ್ನಿಷ್ ಮಾಡೋಣ ಅಂತ ಹಾಕ್ತಾ ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಬಿಸಿ ಇದ್ದಿದ್ದಕ್ಕೋ ಏನೋ ಫುಲ್ ಹೀರ್ಕೊಂಬಿಡ್ತು. ನಾನು ಅದ್ರ ಮೇಲೆ ಮಿಲ್ಕ್ ಮೇಡ್ ಹಾಕಿರೋದೇ ಕಾಣಿಸ್ತಿರ್ಲಿಲ್ಲ. ಸೊ ತುಂಬ ಬಿಸಿ ಇದ್ದಿದ್ದರಿಂದ ನಾನೇನು ಮಾಡಿದೆ, ಇದನ್ನು ಒಂದು 10 ರಿಂದ 15 ನಿಮಿಷ ಫ್ರೀಝರಲ್ಲಿ ಇಟ್ಟಿದ್ದೆ. ಸೊ ಫ್ರೀಝರಲ್ಲಿ ಇಟ್ಮೇಲೆ ಸ್ವಲ್ಪ ಗಟ್ಟಿ ಆಯಿತು, ಕಟ್ ಮಾಡ್ಕೊಳ್ಳೋದಕ್ಕೆ ಕ್ರಮ್ಸ್ ಇಲ್ದಿರ ಈಸಿಯಾಗಿ ಬರ್ತಿತ್ತು. ಸೊ ಕಟ್ ಮಾಡಿ 10 ನಿಮಿಷದಲ್ಲಿ ಖಾಲಿ ಆಗಿಬಿಡ್ತು, ಅಷ್ಟು ಟೇಸ್ಟಿಯಾಗಿತ್ತು. ಸೊ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬರೋ ಟೈಮಲ್ಲಿ ಅಥವಾ ನೀವು ಆಫೀಸಿಂದ ಬಂದು ಕಾಫಿ ಜೊತೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಸ್ವೀಟ್ ಕ್ರೇವಿಂಗ್ಸ್ ಇದ್ದರೆ ಖಂಡಿತ ಟ್ರೈ ಮಾಡಿ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ನಮ್ಮ ಹೆಲ್ದಿ ಮಖಾನ ಓಟ್ಸ್ ಬ್ರೌನಿ ಎಗ್ಲೆಸ್. ಸೊ ಮನೇಲೇ ಮಾಡಿ ಮಕ್ಕಳಿಗೆ ಕೊಡಿ, ಫುಲ್ ಖುಷಿ ಪಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.